ಎಸ್, ಇದು ಉತ್ತರ ಕರ್ನಾಟಕ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಹೌದು, ಉತ್ತರ ಕರ್ನಾಟಕ ನ್ಯೂಸ್ ನಿರಂತರ ವರದಿಗೆ ಎಚ್ಚೆತ್ತುಕೊಂಡಿದೆ. ಜಿಲ್ಲಾ ಆಡಳಿತ ದರೋಡೆ ಕೇಸ್ನ ಗಾಯಾಳು ಶಿವಕುಮಾರ್ಗೆ ಕೊನೆಗೂ ಒಂದು ಉದ್ಯೋಗ ಸಿಕ್ಕಿದೆ. ಹೊರಗುತ್ತಿಗೆ ಆಧಾರದ ಮೇಲೆ ಉದ್ಯೋಗ ನೀಡಿ ಕಾರ್ಯಾದೇಶವನ್ನ ಮಾಡಲಾಗಿದೆ. ಬೀದರ್ನ ಶ್ರೀ ಕ್ಷೇತ್ರ ಹೊನ್ನೇಕೆರೆ ಸಿದ್ದೇಶ್ವರನ ದೇವಸ್ಥಾನದಲ್ಲಿ ಉದ್ಯೋಗವನ್ನ ನೀಡಲಾಗಿದೆ. ಕಂಪ್ಯೂಟರ್ ಆಪರೇಟರ್ ಸಿಬ್ಬಂದಿಯಾಗಿ ನೇಮಕವನ್ನ ಮಾಡಿಕೊಳ್ಳಲಾಗಿದೆ. ಬೀದರ್ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧೋದ್ದೇಶ ಸಹಕಾರ ಸಂಘದ ಕಾರ್ಯದರ್ಶಿ ಒಂದು ಆದೇಶವನ್ನ ಮಾಡಿರುವಂತದ್ದು. ಹಲವು ಷರತ್ತುಗಳನ್ನ ವಿಧಿಸಿ ಮೇ 31ರಂದು ನೇಮಕಾತಿಯನ್ನುಗೊಳಿಸಿ ಕಾರ್ಯಾದೇಶವನ್ನ ಮಾಡಿದ್ದಾರೆ. ಜನವರಿ 16ರಂದು ನಡೆದಂತಹ ಎಟಿಎಂ ಸಿಬ್ಬಂದಿ ಹತ್ಯೆ ಮತ್ತು ದರೋಡೆ ಕೇಸ್ಗೆ ಇವತ್ತಿಗೆ ಬರೋವರಿ 5 ತಿಂಗಳಾಗಿರುವಂತದ್ದು. ಅದಕ್ಕೆ ಉದ್ಯೋಗ ಕಲ್ಪಿಸಿದ್ದಕ್ಕಾಗಿ ಶಿವಕುಮಾರ್ ಕುಟುಂಬಸ್ಥರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನದ ಬದಲಾಗಿ ಬೀದರ್ನ ನಗರಸಭೆಯಲ್ಲಿ ಉದ್ಯೋಗ ಕಲ್ಪಿಸುವಂತೆ ಅವರು ಪುನಃ ಮನವಿಯನ್ನ ಮಾಡಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್ಗೆ ಗಾಯಾಳು ಶಿವಕುಮಾರ್ ಕುಟುಂಬಸ್ಥರು ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಯಾಕಂದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿರಂತರವಾಗಿ ಗಾಯಾಳುವಿನ ಚಿಕಿತ್ಸೆಯ ಬಗ್ಗೆ ಮತ್ತು ಆ ಸಂಪೂರ್ಣ ಕೇಸ್ನ ಬಗ್ಗೆ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿತ್ತು ಮತ್ತು ಗಾಯಾಳುವಿಗೆ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿಲ್ಲ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಕೂಡ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಅದಕ್ಕೆ ಈಗ ಒಂದು ಹೊಸ ನೌಕರಿಯನ್ನ ಒಂದು ಉದ್ಯೋಗವನ್ನ ಸಿಕ್ಕಿರುವಂತದ್ದು. ಇವತ್ತು ನಮ್ಮ ಪ್ರತಿನಿಧಿ ಬೀದರ್ನ ಪ್ರತಿನಿಧಿ ನೇರವಾಗಿ ಗಾಯಾಳು ಮತ್ತು ಗಾಯಾಳು ಕುಟುಂಬದವರ ಜೊತೆ ಮಾತನಾಡಿದ್ದಾರೆ. ಹಾಗಾಗಿ ಗಾಯಾಳು ಕುಟುಂಬದವರು ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಇವತ್ತಿಗೆ ಸರಿಯಾಗಿ 5 ತಿಂಗಳ ಹಿಂದೆ ಅಂದರೆ ಜನವರಿ 16ನೇ ತಾರೀಕು ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥ ಘಟನೆ ಬೀದರ್ನಲ್ಲಿ ನಡೆದಿತ್ತು. ಏನು ಹಾಡುವಾಗಲೇ ದರೋಡೆ ನಡೆದಿತ್ತು. ಈ ಸಮಯದಲ್ಲಿ ಶಿವಕುಮಾರ್ ಗುನ್ನಳ್ಳಿ ಎಂಬ ವ್ಯಕ್ತಿಗೆ ಏನು ದರೋಡೆಕೋರರು ಹೊಡೆದಂಥ ಗುಂಡು ಎದೆಗೆ ಬಿದ್ದು ತೀವ್ರವಾದ ಗಾಯಗಳಾಗಿತ್ತು. ಏನು ಶಿವಕುಮಾರ್ ಗುನ್ನಳ್ಳಿ ಅವರು ಸಾಕಷ್ಟು ಟ್ರೀಟ್ಮೆಂಟನ್ನು ತಗೊಂತಾರೆ ಹೈದರಾಬಾದ್ KR ಹಾಸ್ಪಿಟಲ್ನಲ್ಲಿ. ನಂತರ ಅವರು ಬಂದಮೇಲೆ ಯಾವುದೇ ಒಂದು ಉದ್ಯೋಗ ಮಾಡೋಕ್ಕಾಗದೇ ಇರುವಂಥ ಕಾರಣ ಅವರು ಸರ್ಕಾರದ ಬಳಿಗೆ ಹಾಗೂ ಜಿಲ್ಲಾಡಳಿತದ ಬಳಿ ಮನವಿ ಮಾಡ್ಕೊಂಡಿದ್ರು, ನನಗೊಂದು ಉದ್ಯೋಗ ನೀಡಿ, ಆರ್ಥಿಕ ಸಹಾಯ ನೀಡಿ ಅಂತ. ಈಗ ಏನು ಜಿಲ್ಲಾಡಳಿತ ಅವರ ಮನವಿಗೆ ಸ್ಪಂದಿಸಿ ಅವರಿಗೆ ಒಂದು ಉದ್ಯೋಗವನ್ನು ನೀಡಿದೆ. ಬನ್ನಿ ನಾವು ಶಿವಕುಮಾರ್ ಗುನ್ನಳ್ಳಿ ಅವ್ರನ್ನೇ ಮಾತಾಡ್ಸೋಣ, ಎಷ್ಟು ಖುಷಿಯಾಗಿದೆ ಅಂತ ಕೇಳೋಣ. ಸರ್, ಈಗ ನೀವು ಮನವಿ ಮಾಡಿದ್ರೆ 5 ತಿಂಗಳಿಂದ, ಈಗ ನೌಕರಿ ಕೊಟ್ಟಾರ, ಹೆಂಗೆ ಅನ್ಸಾಗ್ತದೆ? ನನಗೆ ಗುತ್ತಿಗೆ ಅದರ ಮ್ಯಾಗ ನೌಕರಿ ಕೊಟ್ಟಿದ್ದಾರೆ, ತುಂಬ ಸಂತೋಷ ಆಗುತ್ತೆ. ಆದರೆ ಹೊನ್ನೇಕೆರೆ ಸಿದ್ದೇಶ್ವರ ಮಂದಿರದಲ್ಲಿ ಕಂಪ್ಯೂಟರ್ ಆಪರೇಟರ್ ಕೆಲಸ ಕೊಟ್ಟಿದ್ದಾರೆ. ತುಂಬ ಸಂತೋಷದ ಸುದ್ದಿ ಅಂತ ನಾ ಹೇಳಬಹುದು. 5 ತಿಂಗಳ ನಂತರ ಇದು ಒಂದು ನನಗೆ ಕೆಲಸದೊಂದು ಇದು ಮಾಡಿದರೆ ತುಂಬಾ ಸಿಹಿ ಸುದ್ದಿ ಅಂತ ನಾ ಹೇಳ್ಬೋದು. ಇಲ್ಲಿ ಆದರೆ ನಂಗೆ ಟ್ರಾವೆಲ್ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗೋದು, ಹೋಗೋದು ಬರೋದು ತುಂಬ ಕಷ್ಟ ಆಗುತ್ತೆ. ಔಟ್ ಲೊಕೇಶನಲ್ಲಿ ಹೋಗ್ಬೇಕಂದ್ರೆ ನಂಗೆ ಆಗೋದಿಲ್ಲ. ಇನ್ನು ನಂದು ಹೆಲ್ತ್ ಪ್ರಾಬ್ಲಮ್ ಕೂಡ ಇದೆ. DC ಅವರಿಗೆ, ಉಸ್ತುವಾರಿ ಸಚಿವರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಇಲ್ಲೇ ನಗರಸಭೆಯಲ್ಲಿ ಅದೇ ಹುದ್ದೆ ಇಲ್ಲಿ ನಗರಸಭೆ ಬೀದರ್ ಲೋಕಲಲ್ಲೇ ನನಗೆ ಕೊಟ್ಟರೆ ತುಂಬ ಸಂತೋಷ ಅಂತ ನಾ ಹೇಳ್ಬೋದು. ಅಂದರೆ ನೀವೇನು ಬೀದರ್ ನಗರಸಭೆದಾಗ ಬೇಕಂತ ಕೇಳಿರಿ ನೀವು DC ಮೇಡಮ್ ಅವ್ರಿಗೆ ಏನರ ಹೇಳಿರಿ? DC ಮೇಡಮ್ ಅವ್ರಿಗೆ ನಾವು ಭೇಟಿಯಾಗಿ ನನಗೆ ಮೇಡಮ್ ಇಲ್ಲೇ ಬೀದರ್ ಲೋಕಲಲ್ಲಿ ನಗರಸಭೆ ಆಫೀಸಲ್ಲೇ ಕಚೇರಿಯಲ್ಲೇ ನನಗೆ ಕೆಲಸ ಕೊಡಿ ಅಂತ ನಾ ಹೇಳಿದ್ದೀನಿ. ಅವ್ರಿಗೆ ಮನವಿ ಮಾಡ್ಕೊಂಡಿನಿ. ಅವರು ಕೂಡ ನನಗೆ ಸರಿ ಸ್ಪಂದಿಸಿದ್ದಾರೆ. ನನಗೆ ಆಯಿತು ನಾನು ಮಾಡ್ತೀನಿ ಅಂತಂದು ಅಂದಿದ್ದಾರೆ ಮೇಡಮ್ ಅವರು ಕೂಡ. ಅದೇ ರೀತಿ ಏನು ನಿಮಗೆ ಆರ್ಥಿಕ ಸಹಾಯನೂ ಬೇಕು ಅಂತ ಕೇಳಿದ್ರಿ? ಅಂದರೆ ಹಾಸ್ಪಿಟಲ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ, ತಿಂಗಳು 1000 ರೂಪಾಯಿ ಮೆಡಿಸಿನ್ಗೆ ಹೋಗ್ತಾ ಇದೆ. ಏನು ಸರ್ಕಾರ ಏನು ಹೇಳಿದೆ ಆರ್ಥಿಕ ಸಹಾಯಕ್ಕೆ? ಸರ್ಕಾರ ಇನ್ನೂ ಆರ್ಥಿಕ ಸಹಾಯಕ್ಕೆ ನಂಗೆ ಏನೂ ಸಹಾಯ ಮಾಡಿಲ್ಲ. ನನಗೆ ಮೆಡಿಸಿನ್ ಖರ್ಚು, ಆಮೇಲೆ ಹಾಸ್ಪಿಟಲ್ ಪೂರ ಎಲ್ಲ ಚಾರ್ಜ್, ನನಗೆ ಸಾಲ ಕೂಡ ಆಗಿದೆ. ಇನ್ನೂ ಕೂಡ ಆರ್ಥಿಕ ನೆರವು ಏನೂ ಆಗಿಲ್ಲ. ಭರವಸೆ ಕೊಟ್ಟಿದ್ದಾರೆ, ಆದರೆ ಇನ್ನೂ ಕೂಡ ಏನೂ ಆಗಿಲ್ಲ, ನೆರವು ಆಗಿಲ್ಲ. DC ಮೇಡಮ್ ಅವರು ಉಸ್ತುವಾರಿ ಸಚಿವರು ಭರವಸೆ ಕೊಟ್ಟಿದ್ದಾರೆ, ಆದರೆ ಇನ್ನೂ ಅದು ನೆರವು ಆಗಿಲ್ಲ. ಆಗಬೇಕೆಂದು ನಾನು ಮನವಿ ಮಾಡ್ಕೊಳ್ತೇನೆ. ಇದಿಷ್ಟು ಗಾಯಾಳು ಶಿವಕುಮಾರ್ ಗುನ್ನಳ್ಳಿ ಅವರ ಮಾತಾಗಿತ್ತು. ಅದೇ ರೀತಿ ಅವ್ರ ಕುಟುಂಬಸ್ಥರು ಅಂದರೆ ಅವ್ರ ಭಾವರ ಅಂತ ಜಗನ್ನಾಥ್ ಅವ್ರು ನಮ್ಮ ಜೊತೆಗಿದ್ರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವು ನೌಕರಿ ಬೇಕು, ಆರ್ಥಿಕ ಸಹಾಯ ಬೇಕಂತ ಕೇಳಿದ್ರಿ, ಈಗ ನೌಕರಿ ಕೊಟ್ಟಾರ, ಹೆಂಗೆ ಅನ್ನಿಸ್ತದೆ? ತುಂಬ ಖುಷಿ ಸರ್. ಯಾಕಂತಂದರೆ ಕಳೆದ 5 ತಿಂಗಳಿಂದ ನಾವು ಮನವಿ ಮಾಡ್ತಾ ಬಂದಿದ್ವಿ. ಮಾನ್ಯ ಸಚಿವರಿಗೆ ಆಗಿರ್ಬೋದು, DC ಮೇಡಮ್ ಅವರಿಗೆ ಆಗಿರ್ಬೋದು, ಮನವಿ ಮಾಡಿದ್ವಿ. ಅದಕ್ಕೆ ಸ್ಪಂದಿಸಿ ಕಡೆಗೂ 5 ತಿಂಗಳು ಆದರೂ ಆಗಲಿ ಪರವಾಗಿಲ್ಲ. ಆದರೆ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ಹೊನ್ನೇಕೆರೆ ದೇವಸ್ಥಾನದಲ್ಲಿ ಕಂಪ್ಯೂಟರ್ ಆಪರೇಟರ್ ಅಂತ ಹುದ್ದೆ ಕೊಟ್ಟಿದ್ದಾರೆ. ಮೇ 31ಗೆ ಆರ್ಡರ್ ಹಾಕಿ ಮನೆಗೆ ಪೋಸ್ಟ್ ಮಾಡಿದ್ದಾರೆ.
ಆದರೆ ನಾನು ಒಂದು ಈ ಖುಷಿ ಜೊತೆ ಒಂದು ಅವ್ರಿಗೆ ಧನ್ಯವಾದ ಹೇಳ್ತಾ ಮತ್ತೊಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅಂದರೆ ಇದೇ ಹುದ್ದೆಯನ್ನು ಯಾಕಂದ್ರೆ ನಮ್ಮ ಮನೆಯಿಂದ 16-17 ಕಿಲೋಮೀಟರ್ ದೂರ ಇದೆ ಸರ್ ದೇವಸ್ಥಾನ. ಇವನಿಗೆ ಬೈಕ್ ನಡೆಸಬೇಡ ಅಂತ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಇಲ್ಲೇ ಬೀದರ್ ನಮ್ಮ ಸಮೀಪ ಆಗುವಂಥ CMC ಕಚೇರಿ ಇದೆ. ದಯವಿಟ್ಟು CMC ಕಚೇರಿಯಲ್ಲಿ ಇದೇ ಜಾಬ್ ಕಂಪ್ಯೂಟರ್ ಆಪರೇಟರ್ ಹುದ್ದೆ ಕೊಟ್ಟಿದ್ರೆ ನಾವು ತುಂಬ ಅನುಕೂಲ ಆಗುತ್ತೆ. ಅವನಿಗೆ ಯಾಕೆ ಕುಟುಂಬ ನಿರ್ವಹಣೆ ಅವನೊಬ್ಬನೇ ಜವಾಬ್ದಾರಿ ಇದೆ. ಎಲ್ಲಾದರೂ ವೃದ್ಧ ತಂದೆ ತಾಯಿಗಳಿದ್ದಾರೆ, ಪ್ಯಾರಲೈಸ್ ಆಗಿದೆ. ಹಾಗಾಗಿ ಇವನ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಅವರು CMC ಕಚೇರಿಯಲ್ಲಿ ಕೊಟ್ಟರೆ ನಾವು ಅವರಿಗೆ ಚಿರಋಣಿ ಆಗಿರ್ತೀವಿ. ಅದೇ ರೀತಿ ನಾನು ನೀವು ಉತ್ತರ ಕರ್ನಾಟಕ ನಮ್ಮದೊಂದು ಸುದ್ದಿವಾಹಿನಿಗೆ ಸಹ ನಾನು ತುಂಬ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದರೆ ನಾವು ಯಾವಾಗ ಶೂಟ್ ಆಗಿತ್ತು ಹಾಸ್ಪಿಟಲ್ ಹೈದರಾಬಾದಲ್ಲಿ ಅಡ್ಮಿಟ್ ಆಗಿದ್ದ ಸಮಯದಿಂದಲೂ ತಾವು ನಮ್ಗೆ ಕರೆ ಮಾಡ್ತಾ ಸ್ಪಂದನೆ ಕೊಡ್ತಾ ನಮ್ಮ ಸಮಸ್ಯೆಗಳನ್ನ ಬೆಳಕು ಚೆಲ್ತಾ ಬಂದಿದ್ದೀರಿ. ಅದೇ ರೀತಿ ಅದೇ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಇವರು ಒಂದು ಆರ್ಡರ್ ಆಗಿದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ನಾವು ತಮ್ಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್. ಇದಿಷ್ಟು ಗಾಯಾಳು ಶಿವಕುಮಾರ್ ಹಾಗೂ ಅವರ ಕುಟುಂಬಸ್ಥರ ಮಾತಾಗಿತ್ತು. ನಾವು ಬೇಡಿಕೆಯನ್ನು ಇಟ್ಟಿದ್ವಿ, ಸರ್ಕಾರ ಅಥವಾ ಜಿಲ್ಲಾಡಳಿತ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮಗೆ ಒಂದು ಉದ್ಯೋಗವನ್ನು ನೀಡಿದೆ. ಆದರೆ ಆ ಉದ್ಯೋಗ ಒಂದು ಸ್ಥಳ ಇದೆ, ಅದು ಸಾಕಷ್ಟು ದೂರ ಆಗ್ತಿದೆ, ನನಗೆ ಪ್ರಯಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹತ್ತಿರದ ನಗರಸಭೆಯಲ್ಲೇ ಇದೇ ಹುದ್ದೆಯನ್ನು ಕಂಪ್ಯೂಟರ್ ಆಪರೇಟರ್ ಹುದ್ದೆಯನ್ನು ಕೊಟ್ಟಿದ್ದಾರೆ. ಇದನ್ನೇ ಬೀದರ್ ನಗರಸಭೆಯಲ್ಲಿ ಕೊಟ್ಟರೆ ಇನ್ನೂ ಖುಷಿ ಆಗ್ತದೆ, ನಮಗೆ ಸಹಾಯ ಆಗ್ತದೆ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಕೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.